Good morning, everyone. So, in the previous class, we have completed with medium access control protocols, and today we'll start with a new topic, that is Ethernet. It is a local area network, that is a LAN standard. ಇಲ್ಲಿವರೆಗೂ ಬೇರೆ ಬೇರೆ ಪ್ರೋಟೋಕಾಲ್ಸ್ ಅನ್ನ ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ವರ್ಕ್ ಆಗ್ತಾವು ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ನೌ ಇಟ್ ಈಸ್ ಟೈಮ್ ಟು ಆಕ್ಚುಲಿ ಇಂಪ್ಲಿಮೆಂಟ್ ದೆಮ್. ಎಲ್ಲರೇ ಒಂದು ಕಡೆ ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಈ ಪ್ರೋಟೋಕಾಲು ಈ ರೀತಿ ವರ್ಕ್ ಆಗ್ತೈತಿ, ಇದನ್ನೇ ಯೂಸ್ ಮಾಡ್ತೀವಿ, ಈ ಕೆಪಾಸಿಟಿನ ಕೊಟ್ಟೇವಿ ಅನ್ನೋದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ. ಬಟ್ ಯು ನೀಡ್ ಟು ಆ್ಯಕ್ಚುಲಿ ಇಂಪ್ಲಿಮೆಂಟ್ ದೆಮ್. ಸೊ ದ ಫಸ್ಟ್ ಎಕ್ಸಾಂಪಲ್ ಆಫ್ ಇಂಪ್ಲಿಮೆಂಟಿಂಗ್ those techniques is local area network, LAN ಒಳಗಡೆಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ, and that LAN has been standardized as Ethernet 802.3 ಅಂತ ಹೇಳಿ ಕರೀತಾರೆ. Ethernet ಅಂತ ಹೇಳಿದಾಗ it is a local area network. This Ethernet has been classified as two types. One is classic Ethernet. And another one is switch Ethernet. One is classic Ethernet and another one is switch Ethernet. What is the difference between classic Ethernet and switched Ethernet? Classic Ethernet, that is a local area network which is named as classic Ethernet, makes use of CSMA protocols. Carrier sense multiple access protocols ನಾವೇನು random access ಒಳಗೆ ಕಲ್ತೀವಿ, ಆ protocols ಅನ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಲೋಕಲ್ ಏರಿಯಾನ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತಂದ್ರೆ then that is called as classic Ethernet, and its speed is around 3 to 10 Mbps. ಎಷ್ಟೊಂದು ಇದು ಸ್ಪೀಡ್ 3 ರಿಂದ 10 Mbps ಅಚೀವ್ ಮಾಡಬಹುದು, megabytes per second. That much speed can be achieved with the classic Ethernet. Whereas in the switched Ethernet, we are going to make use of switches. We are going to make use of a switching device to connect the computers. To connect the computers, we are going to make use of a switch or a switching device. And with this switched Ethernet, the speed achieved is more than the classic. ಇದು ಶುರು ಆಗೋದೇನೆ ಆಲ್ಮೋಸ್ಟ್ 10 Mbps ಇಂದ ಶುರು ಆಗುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ಬೇಸಿಕ್ ಈಥರ್ನೆಟ್ ಅಂತ ಕರಿತೀವಿ. ಆಮೇಲೆ ಮೆಗಾಬೈಟು, ಟೆರಾಬೈಟದು. ಸೊ ಈಥರ್ನೆಟ್ ಹ್ಯಾಸ್ ಬೀನ್ ಅಗೇನ್ ವಿತ್ ದ ಇನ್ಕ್ರೀಸ್ ಇನ್ ಅ ಸ್ಪೀಡ್ ಟೆಕ್ನಾಲಜೀಸ್ ಹ್ಯಾವ್ ಬೀನ್ ಚೇಂಜ್ಡ್. ರಿಕ್ವೈರ್ಮೆಂಟ್ ಯಾವ ರೀತಿ ಚೇಂಜ್ ಆಗ್ತೈತಿ, ಸ್ವಿಚ್ಡ್ ಈಥರ್ನೆಟ್ ಅನ್ನ ನಾವು ಫಾಸ್ಟ್ ಈಥರ್ನೆಟ್, ಗಿಗಾಬಿಟ್ ಈಥರ್ನೆಟ್ ಅಂತ ಹೇಳಿ ನೇಮ್ಸ್ ಅನ್ನ ಚೇಂಜ್ ಮಾಡ್ಕೊಂತ ಹೋಗ್ಯಾರ. ವೆರಾಸ್ ಕ್ಲಾಸಿಕ್ ಈಥರ್ನೆಟ್ ಒಳಗ ಅಚೀವೇಬಲ್ ಸ್ಪೀಡ್ ಈಸ್ ಓನ್ಲಿ ಅರೌಂಡ್ 3 to 10 Mbps. Here you are going to make use of CSMA protocols, whereas in switched Ethernet you are going to make use of a switch for connecting the computers. ಒಂದು ಕಂಪ್ಯೂಟರ್ ಅನ್ನ ಇನ್ನೊಂದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ಕಾಮನ್ ಕೇಬಲ್ ಅನ್ನ ಯೂಸ್ ಮಾಡೋದ್ರ ಜೊತೆಗೆ ಏನು ಮಾಡ್ತೇವೆ ನಾವು, ಸ್ವಿಚ್ ಅನ್ನ ಯೂಸ್ ಮಾಡ್ತೇವೆ, ವಿಚ್ ಈಸ್ ಗೋಯಿಂಗ್ ಟು ಡಿಸೈಡ್ ಆಲ್ ದ ಥಿಂಗ್ಸ್. ವೆರಾಸ್ ಕ್ಲಾಸಿಕ್ ಈಥರ್ನೆಟ್ ಒಳಗೆ CSMA ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ಕೋತೇವೆ, ದಟ್ ಈಸ್ ಕ್ಯಾರಿಯರ್ ಸೆನ್ಸ್ ಮಲ್ಟಿಪಲ್ ಆಕ್ಸೆಸ್. So firstly we'll start with the classic Ethernet and then we'll go for the switched Ethernets. Okay, classic Ethernet. Who proposed it? When it came into existence? How it was started? Cabling ಏನು ಯೂಸ್ ಮಾಡ್ತಿದ್ರು ಅದು ಎಲ್ಲಾನು ಸ್ಟಡಿ ಮಾಡ್ತೀವಿ. When you are studying this Ethernet, you are going to study it in two forms. One is physical layer ಒಳಗೆ ಏನೇನು ಬರ್ತೈತಿ, ಇನ್ನೊಂದು medium access control MAC layer ಒಳಗೆ, which is a part of data link layer, where
the medium accessing control, that is MAC protocols existence ಒಳಗಿರ್ತಾವ. ನಾವು ಇಲ್ಲಿವರೆಗೂ ಕಲ್ತಿರೋದು ಯಾವುದು? ಮೀಡಿಯಂ ಆಕ್ಸೆಸ್ ಕಂಟ್ರೋಲ್ ಪ್ರೋಟೋಕಾಲ್ಸ್. ಆ ಪ್ರೋಟೋಕಾಲ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡೋದು ನಾವೆಲ್ಲಿ ಮಾಡ್ತೀವಿ ಅಂತಂದ್ರೆ ಡೇಟಾ ಲಿಂಕ್ ದ ಅರ್ಧ ಪಾರ್ಟ್, ದಟ್ ಈಸ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಸಬ್ ಪಾರ್ಟ್. ಇಟ್ ಈಸ್ ಅ ಸಬ್ ಲೇಯರ್ ಕಾಲ್ಡ್ ಆಸ್ ಅ MAC, medium access control sub layer. So with respect to Ethernet, you are going to study one is physical layer. ಇದರೊಳಗೆ ನಾವು ಯಾವ ರೀತಿಯಾದಂಥ ಕೇಬಲ್ಸನ್ನು ಯೂಸ್ ಮಾಡ್ತೀವಿ ಅಥವಾ ನೆಟ್ವರ್ಕಿಗೆ ಕನೆಕ್ಟಿವಿಟಿಗೆ ಏನು ಯೂಸ್ ಮಾಡ್ತೀವಿ, ಯಾವುದು ಕೋಡಿಂಗನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ MAC ಸಬ್ ಲೇಯರ್, ವೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಇಟ್ಸ್ ಫ್ರೇಮ್ ಸ್ಟ್ರಕ್ಚರ್. ಅದರ ಫ್ರೇಮ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡ್ತೀವಿ. Okay, classic Ethernet, how it was invented, why it was actually invented, ಎದಕ್ಕೆ ಇನ್ವೆಂಟ್ ಮಾಡಿದ್ರು, ಯಾರು ಇನ್ವೆಂಟ್ ಮಾಡಿದ್ರು, ಯಾವಾಗ ಇನ್ವೆಂಟ್ ಮಾಡಿದ್ರು, ರೈಟ್? ಸೊ ಮೆಟ್ಕಾಲ್ಫ್ ಅಂತ ಹೇಳಿ ವೆನ್ ಅಲೋಹಾ ಪ್ರಪೋಸ್ ಮಾಡಿದ್ರು, ಅಲೋಹಾ, ಪ್ಯೂರ್ ಅಲೋಹಾ ವಾಸ್ ಪ್ರಪೋಸ್ಡ್ ಬೈ ಅಬ್ರಹಾಮ್ಸನ್, ಅ ಸ್ಟೂಡೆಂಟ್. At that time, Metcalfe was actually a student who was studying, was very much attracted by the concept presented by the Abrahamson in the form of Aloha. ಅಲೋಹಾದಾಗ ಏನು ಅವರು ಪ್ರಪೋಸ್ ಮಾಡಿದ್ರಲ್ಲ ಆ ವರ್ಕಿಂದ ಅವ ಬಹಳ ಇಂಪ್ರೆಸ್ ಆಗಿದ್ದ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಹೀಸ್ ಗ್ರ್ಯಾಜುಯೇಷನ್, ವೆನ್ ಹಿ ವೆಂಟ್ ಫಾರ್ ದ PhD ವರ್ಕ್, ಯಾವಾಗ ಅವ ತನ್ನ ಗ್ರ್ಯಾಜುಯೇಷನ್ ಮುಗಿಸಿ PhD ವರ್ಕನ್ನು ರೆಸ್ಯೂಮ್ ಮಾಡಲಿಕ್ಕೆ ಹೋದ, ಆ ಟೈಮ್ದಾಗ ದೇ ವೇರ್ ಯೂಸಿಂಗ್ ಐಸೋಲೇಟೆಡ್ ಪರ್ಸ್ನಲ್ ಕಂಪ್ಯೂಟರ್ಸ್. ಅಲ್ಲಿ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಇರಲಿಲ್ಲ, ಐಸೋಲೇಟೆಡ್ ಪರ್ಸ್ನಲ್ ಕಂಪ್ಯೂಟರ್ಸನ್ನು ಯೂಸ್ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ಕನೆಕ್ಟಿವಿಟಿನ ಫಾರ್ಮ್ ಮಾಡಲಿಕ್ಕೆ ವೈರ್ಲೆಸ್ಸನ್ನು ಯೂಸ್ ಮಾಡಿದರು, ಶಾರ್ಟ್ ರೇಂಜ್ ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹತ್ತಿದ್ರು. ದಟ್ ವಾಸ್ ಇನ್ ಅಲೋಹಾ. ಆ ವರ್ಕು ಅವನಿಗೆ ಏನು ಅನಿಸಿತ್ತು, ಇಂಪ್ರೆಸಿವ್ ಅನಿಸಿತ್ತು. ಓಕೆ, ದೇರ್ ಈಸ್ ಸಮಥಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ ವಾಟ್ ದೇ ಹ್ಯಾವ್ ಪ್ರಪೋಸ್ಡ್. ಅದನ್ನು ಬೇಸಾಗಿ ಇಟ್ಕೊಂಡು ಹೀ ಸ್ಟಡೀಡ್ ದ ಫರ್ದರ್ ಕನ್ಸೆಪ್ಟ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಅಲೋಹಾ. ಆಮೇಲೆ ಅವ ತನ್ನ ಒಬ್ಬ ಫ್ರೆಂಡ್ ಜೊತೆ, ಕಲೀಗ್ ಹೂ ಈಸ್ ಕಾಲ್ಡ್ ಆಸ್ ಡೇವಿಡ್ ಬಾಕ್ಸ್, ಅವನ ಜೊತೆ ಕೂಡಿ ಅವ ಏನು ಮಾಡ್ದ, ಒಂದಿಷ್ಟು ರಿಸರ್ಚ್ ವರ್ಕನ್ನು ಕ್ಯಾರಿ ಔಟ್ ಮಾಡ್ದ. ಹೀ ವೆಂಟ್ ಫಾರ್ ಸಮ್ ರಿಸರ್ಚ್ ವರ್ಕ್. ಆ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಒಂದು ಗ್ರೂಪನ್ನು ಫಾರ್ಮ್ ಮಾಡೋಣ, ನೆಟ್ವರ್ಕನ್ನು ಫಾರ್ಮ್ ಮಾಡೋಣ. ಬಟ್ ಈಗ ಆಲ್ರೆಡಿ ವೈರ್ಲೆಸ್ ಆಗೈತಿ. With other than that, is there anything possible through which the communication can be established between the systems? Instead of keeping them as a standalone systems, ಒಂದೊಂದಾಗಿ ಸಿಸ್ಟಮ್ಸನ್ನು ಇಡೋ ಬದಲಿಗೆ ಸಿಸ್ಟಮ್ಸ್ ನಡುವೆ ಕನೆಕ್ಟಿವಿಟಿನ ಫಾರ್ಮ್ ಮಾಡಿ ಕಮ್ಯುನಿಕೇಷನ್ನಿಗೆ ಪಾಸಿಬಿಲಿಟಿ ಅದ ಏನು ಅನ್ನೋದ್ರ ಮೇಲೆ ರಿಸರ್ಚ್ ಮಾಡಿದರು. ಆ್ಯಂಡ್ ಇನ್ ದ ಇಯರ್ 1976 they proposed something which is called as LAN, local area network, ಅಥವಾ ಈಥರ್ನೆಟ್ ಅಂತ ಹೇಳಿ ಒಂದು ಟೆಕ್ನಿಕನ್ನು ಪ್ರಪೋಸ್ ಮಾಡಿದರು. ವೈ ದ ನೇಮ್ ಈಥರ್ನೆಟ್? ಲುಮಿನೋಫೆರಸ್, ನೀವು ಫಿಲಮೆಂಟ್ ಲೈಟ್ಸನ್ನು ನೋಡಿರ್ಬೋದು, ಫ್ಲೋರಸೆಂಟ್ ಲೈಟ್ಸ್ ಬರ್ತಾವೆ ನೋಡ್ರಿ ಲ್ಯಾಂಪ್, ಅದರೊಳಗೆ ಒಂದು ವೈರ್ ಇರ್ತೈತಿ. ದೇರ್ ವಿಲ್ ಬಿ ಅ ವೈರ್ ವಿಚ್ ಈಸ್ ಕಾಲ್ಡ್ ಆಸ್ ಈಥರ್, ಲುಮಿನೋಫೆರಸ್ ಈಥರು ಅಂತ ಹೇಳಿ ಕರೀತಾರೆ, ವಿಚ್ ಈಸ್ ಕಾಲ್ಡ್ ಆಸ್ ಲುಮಿನೋಫೆರಸ್ ಈಥರ್. ಅದ್ರ ಬೇಸಿಸ್ ಮೇಲೆ ಈ ಹೆಸರು ಬಂದಿದ್ದು. ಆ ಒಳಗಿಂದ ಫಿಲಾಮೆಂಟ್ ಒಳಗೆ ಏನು ಇರ್ತೈತಲ್ಲ ಬ್ರೌನ್ ಕಲರ್ದ ತಂತಿ ಅಂತ, ಅದು ಮೊದಲಿಗೆ ಏನು ಹೇಳ್ತಿದ್ರು, ಅದರ ಥ್ರೂ ಪ್ರೊಪೊಗೇಟ್ ಆಗ್ತೈತಿ ಲೈಟ್ ಅಂತ ಹೇಳ್ತಿದ್ರು. ಆಮೇಲೆ ಬಟ್ ರಿಸರ್ಚಸ್ನ ಕ್ಯಾರಿ ಔಟ್ ಮಾಡಿ ದೇ ಪ್ರೂವ್ಡ್ ಇಟ್ ರಾಂಗ್. Light doesn't propagate on in that, but it is something which is going to be a medium for it ಅಂತ ಹೇಳಿ ಆ ಅಸಂಪ್ಷನ್ಸನ್ನು ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಿದರು. ಬಟ್ ಬೇಸಿಕಲಿ ಆ ಈಥರನ್ನು ಬೇಸಾಗಿ ಇಟ್ಕೊಂಡು, ಅಂದರೆ ಆ ರೀತಿಯಾದಂಥ ಕಾಪರ್ ವೈರ್ಸನ್ನು, ಕೇಬಲ್ಸನ್ನು ಡೇಟಾ ಕ್ಯಾರಿ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು ಅನ್ನೋವಂಥ ಒಂದು ಕನ್ಸೆಪ್ಟನ್ನು ಕಂಡು ಹಿಡಿದ್ರು. ಅದಕ್ಕೆ ಆ ಬೇಸ್ ಯಾವುದನ್ನು ತಗೊಂಡಿದ್ರಲ್ಲ ಅದ್ರ ಮೇಲಿಂದನೇ ಈ ಹೆಸರು ಇಟ್ಟರು. ಲುಮಿನೋಫೆರಸ್ ಈಥರ್ ಮೇಲೆ ಈ ಹೆಸರು ಬಂದೈತಿ, ಈಥರ್ನೆಟ್ ಅನ್ನುವಂಥದ್ದು, ರೈಟ್? ಮೆಟ್ಕ್ಯಾಲ್ಫ್, ಬಾಬ್ ಮೆಟ್ಕ್ಯಾಲ್ಫ್ ವಾಸ್ ಅ worker in Xerox and his colleague David Blogg together proposed a new technique called as Ethernet, by which the computers can be connected to form a local area network. ಸಣ್ಣದು ಒಂದು ನೆಟ್ವರ್ಕನ್ನು ಫಾರ್ಮ್ ಮಾಡಲಿಕ್ಕೆ, ಕನೆಕ್ಷನ್ ಓರಿಯೆಂಟೆಡ್ ನೆಟ್ವರ್ಕನ್ನು ಫಾರ್ಮ್ ಮಾಡಲಿಕ್ಕೆ ಬರುವಂಥ ಒಂದು ಟೆಕ್ನಾಲಜಿಯನ್ನು ಪ್ರಪೋಸ್ ಮಾಡಿದರು. ದಟ್ ವಾಸ್ ಇನ್ ದ ಇಯರ್ 1976. It was proposed in the year 1976.
See here. So at the year 1976, Metcalfe and David Box together proposed something which is called as Ethernet. They called the system Ethernet after luminiferous ether through which electromagnetic radiations was once thought to ಪ್ರೊಪೊಗೇಟ್ ಆಗ್ತಾವು ಅಂತ ತಿಳ್ಕೊಂಡಿದ್ರು, ಆದ್ರೆ ಅದ್ರ ಥ್ರೂ ಅವು ಪ್ರೊಪೊಗೇಟ್ ಆಗ್ತಿರ್ಲಿಲ್ಲ. ಆ ಥೆರಿ ಏನದಲ್ಲ ಆಮೇಲೆ ಬೇಸ್ಲೆಸ್ಸು ಫಾಲ್ಸು ಅಂತ ಹೇಳಿ ಪ್ರೂವ್ ಮಾಡಿದ್ರು. ಆ್ಯಂಡ್ ದ ಸ್ಪೀಡ್ ಅಟ್ ವಿಚ್ ಡೇಟಾ ಕ್ಯಾನ್ ಬಿ ಕಮ್ಯುನಿಕೇಟೆಡ್ ವಾಸ್ ಅರೌಂಡ್ 3 Mbps ದಷ್ಟು ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡನ್ನು ಅಚೀವ್ ಮಾಡಿದ್ರು. ಇಟ್ ವಾಸ್ ಅರೌಂಡ್ 3 Mbps. ಆ್ಯಂಡ್ ಇಟ್ ಬಿಕೇಮ್ ಸೋ ಪಾಪ್ಯುಲರ್. ಇದೇನಾಯಿತು, ಸಿಕ್ಕಾಪಟ್ಟಿ ಪಾಪ್ಯುಲರ್ ಆಯಿತು. ಯಾಕಂದರೆ ಅವಾಗಿನ ಆ ಟೈಮ್ದೊಳಗೆ ಎಲ್ಲೂ ನೆಟ್ವರ್ಕ್ ಫಾರ್ಮೇಷನ್ ಆಗಿರಲಿಲ್ಲ, ವೈರ್ಡ್ ನೆಟ್ವರ್ಕ್ ಫಾರ್ಮೇಷನ್ ಆಗಿರಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಟೆಕ್ನಿಕ್ ದ್ಯಾಟ್ ಪ್ರಪೋಸ್ಡ್ ದ ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನನ್ನು ಇವು ಪ್ರಪೋಸ್ ಮಾಡಿದ್ದು. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಮೋಸ್ಟ್ ಆಫ್ ದ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಬಹಳಷ್ಟು ಮಂದಿ ಏನು ಮಾಡಿದರು, ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದರ ಸಲುವಾಗಿ ನೆಕ್ಸ್ಟ್ ಏನು ಮಾಡಿದರು, ಸಮ್ ಆಫ್ ದ ಕಂಪನೀಸ್ ಪಾಪ್ಯುಲರ್ ಆಗಿ 4 ಕಂಪ್ನೀಸ್, DES ಅನ್ನುವಂಥದ್ದು ಒಂದು, ಇಂಟೆಲ್ ಮತ್ತು ಜೆರಾಕ್ಸ್. DES, ಇಂಟೆಲ್ ಆ್ಯಂಡ್ ಜೆರಾಕ್ಸ್ ಇನ್ ದ ಇಯರ್ 1978 ಇದನ್ನು ಪ್ರಪೋಸ್ ಮಾಡಿದ್ದು 1976ನಾಗ. ಆಮೇಲೆ ಏನು ಮಾಡಿದರು, ಕೆಲವೊಂದಿಷ್ಟು ಆರ್ಗನೈಸೇಷನ್ಸ್ ಕಂಪನೀಸು ಇದರದ್ದು ಪಾಪ್ಯುಲಾರಿಟಿನ ನೋಡಿಕೊಂಡು ದ ಪ್ರಪೋಸಲ್ ದಟ್ ವಾಸ್ ಗಿವನ್ ಬೈ ದ ಮೆಟ್ಕ್ಯಾಲ್ಫ್ ಆ್ಯಂಡ್ ಡೇವಿಡ್ ವೆರ್ ಸೋ ಪಾಪ್ಯುಲರ್. ಅದರಿಂದಾಗಿ ಪ್ರಾಫಿಟು ಜಾಸ್ತಿ ಆಗ್ಲಿಕ್ಕತ್ತಿದ್ದು, ಪಾಪ್ಯುಲಾರಿಟಿನೂ ಜಾಸ್ತಿ ಇತ್ತು ಆ ಟೆಕ್ನಾಲಜೀಸ್. ಅದರ ಸಲುವಾಗಿ DES, ಜೆರಾಕ್ಸು ಮತ್ತು ಇಂಟೆಲ್ ಕಂಪ್ನೀಸು ಕೂಡ ಏನು ಮಾಡಿದ್ದು, ಇನ್ ದ ಇಯರ್ 1978 ದೇ ಮೇಡ್ ಸಮ್ ಮಾಡಿಫಿಕೇಶನ್ ಟು ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್. ಮೊದಲಿಗೆ ಅವರೇನು ಪ್ರಪೋಸ್ ಮಾಡಿದ್ದ ಬೇಸಿಕ್ ಟೆಕ್ನಿಕ್ ಇತ್ತಲ್ಲ ಈಥರ್ನೆಟ್ಟು, ಅದಕ್ಕೆ ಕೆಲವೊಂದಿಷ್ಟು ಮಾಡಿಫಿಕೇಶನ್ಸನ್ನು ಮಾಡಿ ಈ ಸ್ಪೀಡನ್ನು ಅರೌಂಡ್ 8 Mbpsಗೆ ತಗೊಂಡು ಹೋದರು. ಆ್ಯಂಡ್ ಇಟ್ ವಾಸ್ ಕಾಲ್ಡ್ ಆಸ್ DIS ಈಥರ್ನೆಟ್. ಅದನ್ನು ಏನಂದ್ರು ಅವರು DIC ಇಂಟರ್ನೆಟ್ಟು ಅಂತ ಹೇಳಿ ಕರೆದರು. ದೇ ಸ್ಟಾರ್ಟೆಡ್ ಕಾಲಿಂಗ್ ಇಟ್ ಆಸ್ DIX ಇಂಟರ್ನೆಟ್. 3 ಆರ್ಗನೈಸೇಷನ್ಸ್, DES, ಇಂಟೆಲ್, ಜೆರಾಕ್ಸ್. DES, ಇಂಟೆಲ್ ಆ್ಯಂಡ್ ಜೆರಾಕ್ಸ್ 3 ಆರ್ಗನೈಸೇಷನ್ಸ್, 3 ಕಂಪ್ನೀಸು ಕೊಲ್ಯಾಬರೇಟಿವ್ ಆಗಿ ಬೇಸಿಕ್ ಈಥರ್ನೆಟ್ದೊಳಗೆ ಒಂದಿಷ್ಟು ಟೆಕ್ನಾಲಜಿಕಲ್ ಟೆಕ್ನಿಕ್ಸನ್ನು ಚೇಂಜ್ ಮಾಡಿದರು. ಯಾವಾಗ 1978 ಒಳಗೆ. ಸೊ ದೇ ಪ್ರಪೋಸ್ಡ್ ಅ ನ್ಯೂ ಟೆಕ್ನಿಕ್ ಆ್ಯಂಡ್ ಗೇವ್ ಇಟ್ ದ ನೇಮ್ ಆಸ್ DIX ಈಥರ್ನೆಟ್. ಆ್ಯಂಡ್ ವಿತ್ ದಿಸ್ ಅರೌಂಡ್ 8 Mbps ದಷ್ಟು ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡನ್ನು ಅಚೀವ್ ಮಾಡಲಿಕ್ಕೆ ಆಗಿತ್ತು. ಬಟ್ ಇನ್ ದ ಇಯರ್ 1983 ಮೊದಲಿಂದನೂ ಪಾಪ್ಯುಲರ್ ಇತ್ತು, ಸೆಕೆಂಡ್ ಒನ್ ಆಲ್ಸೋ ಪಾಪ್ಯುಲರ್, ಆ್ಯಂಡ್ ಮೆನಿ ಪೀಪಲ್ ವೇರ್ ಯೂಸಿಂಗ್ ಈಥರ್ನೆಟ್ ಫಾರ್ ದೇರ್ ಯೂಸೇಜ್. ತಮಗೆ ಕಮ್ಯುನಿಕೇಷನ್ ಪರ್ಪಸ್ಸಿಗೆ, ಡೇಟಾ ಟ್ರಾನ್ಸ್ಮಿಷನ್ ಪರ್ಪಸ್ಸಿಗೆ ಏನು ಮಾಡ್ಲಿಕ್ಕತ್ತಿದ್ರು, ಈ ಪರ್ಟಿಕ್ಯುಲರ್ ಟೆಕ್ನಿಕ್ಕನ್ನು ಯೂಸ್ ಮಾಡ್ಲಿಕ್ಕತ್ತಿದ್ರು. ಅದರ ಸಲುವಾಗಿ IEEE Institute of Electrical and Electronic Engineering, which is a standard body which provides standardization. ಇವಾಗ ಯಾವುದನ್ನು ನಾವು ಯಾರು ಬೇಕಾದವ್ರು ಪ್ರಪೋಸ್ ಮಾಡಿದ್ರು ಅದನ್ನು ನಾವೇನು ಮಾಡಂಗಿಲ್ಲ, ಕನ್ಸಿಡರ್ ಮಾಡಂಗಿಲ್ಲ. ಹಾಲ್ಮಾರ್ಕು, ಅಗ್ರಮಾರ್ಕು ಅಂತ ಹೇಳಿ ಬರ್ತಾವೆ. ಅಂದರೆ ಸ್ಟ್ಯಾಂಡರ್ಡೈಸೇಷನ್. ಓಕೆ, ಇಟ್ ಈಸ್ ಫಿಟ್ ಟು ಯೂಸ್. ಯಾರೋ ಒಬ್ರು ಲೇಬಲ್ ಮಾಡ್ಯಾರ ಅಂತಂದ್ರೆ ಓಕೆ. ಸರ್ಟಿಫೈಡ್ ಅದ ಏನ್ರಿ ಅಂತ ಕೇಳ್ತೀರಿ, ಸರ್ಟಿಫಿಕೇಟ್ ಅದ ಏನಂತ ಕೇಳ್ತೀರಿ. ವೈ ದ್ಯಾಟ್ ಸರ್ಟಿಫಿಕೇಟ್ ಯಾರು ಬೇಕಾದವ್ರು ಕೊಡಂಗಿಲ್ಲ. ವಿಚ್ ಈಸ್ ಹ್ಯಾವಿಂಗ್ ದ ಅಥಾರಿಟಿ ಟು ಪ್ರೊವೈಡ್. ಈಗ ನಾನು ಪಾಸ್ ಆಗೀನಿ ಅನ್ನಲಿಕ್ಕೆ ಯಾವ ಯೂನಿವರ್ಸಿಟಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಯೂನಿವರ್ಸಿಟಿ ಮೀನ್ಸ್ ಇಟ್ ಈಸ್ ಅ ಲೀಗಲ್ ಬಾಡಿ ವಿಚ್ ಪ್ರೂವ್ಸ್ ದ ಕರೆಕ್ಟ್ನೆಸ್ ಆಫ್ ಯುವರ್ ಸರ್ಟಿಫಿಕೇಟ್, ರೈಟ್. ಸೊ ಆ ರೀತಿಯಾಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ವರ್ಲ್ಡ್ ಒಳಗೆ IEEE ಅನ್ನುವಂಥ ಒಂದು ಆರ್ಗನೈಸೇಷನ್ ಬರ್ತೈತಿ, ವಿಚ್ ಈಸ್ ಅ ಬಾಡಿ ಆಫ್ ಡಿಫ್ರೆಂಟ್ ಮೆಂಬರ್ಸ್. It is an international body which is going to provide the standardizations for
ಆಲ್ ದ ಟೆಕ್ನಿಕ್ಸ್, ಇಟ್ ಮೇ ಬಿ ಬುಕ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಅಥವಾ ಹೊಸ ಹೊಸ ಟೆಕ್ನಿಕ್ಸನ್ನು ಪ್ರಪೋಸ್ ಮಾಡಿದಾಗ ಅದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತೈತಿ. ಸೊ ಆ IEEE ಏನು ಮಾಡ್ತು, ಈ ಬೇಸಿಕ್ ಈಥರ್ನೆಟ್ DIX ಈಥರ್ನೆಟ್ಟನ್ನು ಸ್ಟಡಿ ಮಾಡಿ ರಿಕ್ವೈರ್ಡ್ ಮಾಡಿಫಿಕೇಶನ್ಸನ್ನು ಮಾಡಿ ಇಟ್ ಗೇವ್ ಇಟ್ ಅ ನೇಮ್ ಆಸ್ ಈಥರ್ನೆಟ್. ಬೇಸಿಕ್ ಈಥರ್ನೆಟ್ ಆಯಿತು, ಆಮೇಲೆ ಅದೇನಾಯಿತು DIX ಈಥರ್ನೆಟ್ ಆಯಿತು, ಆ್ಯಂಡ್ ಫೈನಲಿ ಇಟ್ ಕೇಮ್ ಟು ಬಿ ನೋನ್ ಆಸ್ ಈಥರ್ನೆಟ್. And the standard that was given by IEEE was 802.3. ಅದನ್ನು ಈಥರ್ನೆಟ್ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದರು. ಆ್ಯಂಡ್ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಈಥರ್ನೆಟ್ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ವಿತ್ ದ ಸ್ಟ್ಯಾಂಡರ್ಡೈಸೇಷನ್, ಆ್ಯಂಡ್ ನಂಬರ್ ದಟ್ ವಾಸ್ ಅಸೈನ್ಡ್ ಫಾರ್ ದಟ್ ಸ್ಟ್ಯಾಂಡರ್ಡ್ ವಾಸ್ 802.3. ನೀವು 802.3 ಅಂತಂದರೆ ಇಟ್ ಮೀನ್ಸ್ ಇಟ್ ಈಸ್ ಈಥರ್ನೆಟ್. 802.3 ಅಂತಂದರೆ ಏನು, ಈಥರ್ನೆಟ್ಟು ಅಂತ ಅರ್ಥ. And from then the maximum speed that was achievable was around 10 Mbps. ಈ modifications ಹೊಸ ಹೆಸರು ಜೊತೆಗೆ ಸ್ಪೀಡು ಕೂಡ ಜಾಸ್ತಿ ಆಯಿತು, and it was 10 Mbps. This is all the history, background study of Ethernet. ಮೊದಲಿಗೆ ಪ್ರಪೋಸ್ ಮಾಡಿದವ ಯಾರು, ಬಾಬ್ ಮೆಟ್ಕ್ಯಾಲ್ಫ್ ಆ್ಯಂಡ್ ಡೇವಿಡ್ ಬ್ಲಾಕ್ಸ್, ಹೂ ವೇರ್ ದ ಕಲೀಗ್ಸ್. ಅವರಿಬ್ಬರು ಯಾರು ಕಲೀಗ್ಸ್ ಇದ್ರು. ಮೊದಲಿಗೆ ವರ್ಕ್ ಸ್ಟಾರ್ಟ್ ಮಾಡಿದ ಮೆಟ್ಕ್ಯಾಲ್ಫ್. ಹಿ ವಾಸ್ ಇಂಪ್ರೆಸ್ಡ್ ಬೈ ದ ಅಬ್ರಹಾಮ್ಸನ್ಸ್ ಅಲೋಹಾ ವರ್ಕ್. ಅದನ್ನು ಬೇಸ್ ಅಂತ ಹೇಳಿ ಇಟ್ಕೊಂಡು ಇನ್ನೊಂದಿಷ್ಟು ರಿಸರ್ಚನ್ನು ಮಾಡಿ ಒಂದು ಹೊಸ ಟೆಕ್ನಿಕನ್ನು ಫಾರ್ಮ್ ಮಾಡ್ದ, ವೇರ್ an isolated or standalone systems can be connected to other systems for the communication purpose. ಅದು ವಯರ್ಡ್. ಅದಕ್ಕೆ ಹೆಸರು ಈಥರ್ನೆಟ್ ಅಂತ ಹೇಳಿ ಕೊಟ್ಟಿದ್ದ. ಆ್ಯಂಡ್ ಅಚೀವೇಬಲ್ ಸ್ಪೀಡ್ ವಾಸ್ 3 Mbps. ಅದನ್ನು ಭಾಳಷ್ಟು ಜನ ಅಡಾಪ್ಟ್ ಮಾಡ್ಕೊಳಿಕತ್ರು, ಯೂಸ್ ಮಾಡ್ಕೊಳಿಕತ್ರು. ಅದು ಪಾಪ್ಯುಲರ್ ಆಗ್ಕೊಂತ ಹೋಯಿತು. ಅದರ ಪಾಪ್ಯುಲಾರಿಟಿಯಿಂದ ಆಗಿ ಆರ್ಗನೈಸೇಷನ್ಸ್ ಏನು ಮಾಡಿದ್ರು, ಇದನ್ನು ನಾವು ಎನ್ಕ್ಯಾಶ್ ಮಾಡಿದ್ರೆ ಬರ್ತೈತಿ ಅಂತ ಹೇಳಿ ಅದ್ರ ಮೇಲೆ ಇನ್ನೊಂದಿಷ್ಟು ರಿಸರ್ಚ್ ವರ್ಕನ್ನು ಮಾಡಿ ದೇ ಪ್ರಪೋಸ್ಡ್ ಅ ನ್ಯೂ ಸ್ಟ್ಯಾಂಡರ್ಡ್ ವಿಚ್ ವಾಸ್ ಕಾಲ್ಡ್ ಆಸ್ DIX ಈಥರ್ನೆಟ್. ಇದ್ರೊಳಗೆ ಅವ್ರ ಸ್ಪೀಡನ್ನು ಸ್ವಲ್ಪ ಚೇಂಜ್ ಮಾಡಿದರು. 3 Mbps ಇದ್ದಿದ್ದು ಅರೌಂಡ್ 5 to 8 Mbps ತನಕ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಕೆಲವೊಂದಿಷ್ಟು ಚೇಂಜಸ್ಸನ್ನು ಮಾಡಿದ್ರು. And then as it became more popular, many people started using. ಅಲ್ಲಿ ಬೇರೆ ಬೇರೆ ಯೂಸರ್ಸು ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ನಡುವ ಏನು ಕ್ಲಾಶಸ್ ಆಗಬಾರ್ದು, ಕಾನ್ಫ್ಲಿಕ್ಟ್ಸ್ ಆಗಬಾರ್ದು ಅಂಥೇಳಿ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಬೇಕು ಅಂಥೇಳಿ IEEE ಸ್ಟಾರ್ಟೆಡ್ ದ ರಿಸರ್ಚ್ ವರ್ಕ್ ಆನ್ ದ್ಯಾಟ್, ಆ್ಯಂಡ್ ಇಟ್ ಗೇವ್ ಇಟ್ ಅ ಸ್ಟ್ಯಾಂಡರ್ಡ್. ಅದನ್ನು ಸ್ಟ್ಯಾಂಡರ್ಡ್ ಈಥರ್ನೆಟ್ಟು ಅಂಥೇಳಿ ಒಂದು ನಂಬರಿಂಗ್ ಕೊಟ್ಟರು, ವಿಚ್ ಈಸ್ ಕಾಲ್ಡ್ ಆಸ್ 802.3. ದಿಸ್ ಈಸ್ ಆಲ್ ಅಬೌಟ್ ದ ಬ್ಯಾಕ್ಗ್ರೌಂಡ್ ಸ್ಟಡಿ. And now we'll see the physical layer. ಈ ಪರ್ಟಿಕ್ಯುಲರ್ ಈಥರ್ನೆಟ್ ಫಿಸಿಕಲ್ ಲೇಯರ್ ಯಾವ ರೀತಿ ಬರ್ತೈತಿ, ಹೌ ದ ಕನೆಕ್ಷನ್ಸ್ ಆರ್ ಎಸ್ಟಾಬ್ಲಿಷ್, ಯಾವ ರೀತಿಯಾದಂಥ ಕೇಬಲ್ಸನ್ನು ಯೂಸ್ ಮಾಡ್ತೀವಿ, ಆ ಕೇಬಲ್ ಎಷ್ಟು ಲಾಂಗ್ ಇರ್ತೈತಿ. Initially, for establishing the connection between ಎರಡು ಕಂಪ್ಯೂಟರ್ಸ್ ನಡುವ ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಥಿಕ್ ಕೇಬಲ್ಸನ್ನು, ಕಾಪರ್ ವೈರ್ಸ್, ಥಿಕ್ ಕೇಬಲ್ಸನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ದೇ ಸ್ಟಾರ್ಟೆಡ್ ಯೂಸಿಂಗ್ ದ ಕೇಬಲ್ಸ್ ವಿಚ್ ವೇರ್ ಲೈಕ್ ಯೆಲ್ಲೋ ಗಾರ್ಡನ್ ಹೌಸ್. ನೀವು ನೋಡಿರ್ಬೋದು, ಇದ್ರೊಳಗೆಲ್ಲ ನೀರಿನ ಪೈಪ್ಸ್ ಒಳಗೆಲ್ಲ ಬರ್ತಾವೆ, ದಪ್ಪನು ಯೆಲ್ಲೋ ಕಲರ್ದು ಕೇಬಲ್ಸ್ ಇರ್ತಾವೆ ನೋಡ್ರಿ. ಸೊ ಆ ರೀತಿಯಾದಂಥ, ಬಟ್ ಅದ್ರೊಳಗೆ ಸೆಂಟರ್ನಾಗ ಇರೋದು ಮಾತ್ರ ಕಾಪರ್ ವೈರ್ ಇರ್ತೈತಿ. ದೆರ್ ವಿಲ್ ಬಿ ಅ ಕಾಪರ್ ವೈರ್ ಅಟ್ ದ ಸೆಂಟರ್. ಕೋರ್ ಒಳಗೆ ಕಾಪರ್ ವೈರ್ ಇರ್ತೈತಿ, ಅದ್ರ ಮೇಲೆ ಪ್ಲಾಸ್ಟಿಕ್ ಕವರಿಂಗ್, ಯೆಲ್ಲೋ ಕಲರ್ದ ಕವರಿಂಗ್ ಬರ್ತೈತಿ, ವಿಚ್ ಆರ್ ಕಾಲ್ಡ್ ಆಸ್ ಯೆಲ್ಲೋ ಗಾರ್ಡನ್ ಹೌಸ್ ಪೈಪ್ಸ್ ಅಂತ ಹೇಳಿ ಕರೀತಾರೆ. ಸೊ ದ್ಯಾಟ್ ಟೈಪ್ ಆಫ್ ಕೇಬಲ್ಸ್ ವೇರ್ ಯೂಸ್ಡ್, ದಟ್ ವಿಚ್ ಆರ್ ಕಾಲ್ಡ್ ಆಸ್ ಥಿಕ್ ಈಥರ್ನೆಟ್ ಅಂತ ಹೇಳಿ ಕರೀತಾರೆ. ದೇ ಆರ್ ಕಾಲ್ಡ್ ಆಸ್ ಥಿಕ್ ಈಥರ್ನೆಟ್, ವೇರ್ ಯೂಸ್ಡ್ ಫಾರ್ ಕನೆಕ್ಟಿವಿಟಿ ಬಿಟ್ವೀನ್ ದ ಸಿಸ್ಟಮ್ಸ್. ಎರಡು ಸಿಸ್ಟಮ್ಸ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಏನು ಮಾಡಿದ್ರು ಅವರು, ಈ ರೀತಿ ಬೇರೆ ಬೇರೆ ಸಿಸ್ಟಮ್ಸ್ ಇತ್ತು, ಇದ್ರ ನಡುವ ಕನೆಕ್ಟಿವಿಟಿಗೆ ದೇ ಸ್ಟಾರ್ಟೆಡ್ ಯೂಸಿಂಗ್ ಥಿಕ್ ಈಥರ್ನೆಟ್ ಕೇಬಲ್ಸ್. ಆ್ಯಂಡ್ ಅಟ್ ಎವ್ರಿ 2.5 meters, 2.5 meters ಆದ ತಕ್ಷಣ ಏನಿರ್ತಿದ್ದು ಅಲ್ಲೇ ಮಾರ್ಕಿಂಗ್ಸ್ ಇರ್ತಿದ್ದು. ದ್ಯಾಟ್ ಮೀನ್ಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 2.5 meters a new system can be connected.
ಫಸ್ಟ್ ಸಿಸ್ಟಮ್, ಅದಾದ್ಮೇಲೆ 2.5 ಮೀಟರ್ ಆದ್ಮೇಲೆ ಇನ್ನೊಂದು ಮಾರ್ಕಿಂಗ್ ಇರ್ತಿತ್ತು, ಅಲ್ಲಿ ಮತ್ತೊಂದು ಸಿಸ್ಟಮ್ ಅನ್ನ ಕನೆಕ್ಟ್ ಮಾಡ್ಬೋದು. ಮತ್ತೆ ಅದಾದ್ಮೇಲೆ 2.5 ಮೀಟರ್ ಆದ್ಮೇಲೆ ಮತ್ತೆ ಮಾರ್ಕಿಂಗ್ ಇರ್ತಿತ್ತು, ದೇರ್ ಯು ಕ್ಯಾನ್ ಕನೆಕ್ಟ್ ದ ನೆಕ್ಸ್ಟ್ ಸಿಸ್ಟಮ್. ಇನ್ ದಿಸ್ ವೇ ದೇ ಕನೆಕ್ಟೆಡ್ ದ ಸಿಸ್ಟಮ್ಸ್ ಟು ಒನ್ ಅನದರ್ ಅಂಡ್ ಫಾರ್ಮ್ಡ್ ಅ ಲೋಕಲ್ ಏರಿಯಾ ನೆಟ್ವರ್ಕ್. ಇದು ಆದ್ಮೇಲೆ ಆ ಕೇಬಲ್ ಏನದಲ್ಲ ದಪ್ಪಿರೋದ್ರಿಂದ ಈಸಿಯಾಗಿ ಬೆಂಡ್ ಆಗ್ತಿರ್ಲಿಲ್ಲ. It was not so easy to bend that particular system. ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನರ ಇನ್ಸರ್ಟ್ ಮಾಡೋದು ಅಥವಾ ಎಲ್ಲರ ಕಾರ್ನರ್ಸಿಗೆ ಬಂದಾಗ ವೈರನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಬೆಂಡ್ ಮಾಡೋದು, ಇಟ್ ವಾಸ್ ನಾಟ್ ಸೋ ಈಸಿ. ಸೊ ಫಾರ್ ದ್ಯಾಟ್ ಪರ್ಪಸ್ ದೇ ಸ್ಟಾರ್ಟೆಡ್ ಯೂಸಿಂಗ್ ಅನದರ್ ಟೈಪ್ ಆಫ್ ಕೇಬಲ್ ವಿಚ್ ಈಸ್ ಕಾಲ್ಡ್ ಆಸ್ ಥಿನ್ ಕೇಬಲ್. ಸಣ್ಣ ಡಯಾಮೀಟರ್ ಒಳಗೆ ಸ್ವಲ್ಪ ಸಣ್ಣಿರುವಂತಹ ಕೇಬಲ್ ಅನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿಚ್ ಈಸ್ ಅ ಥಿನ್ ಕೇಬಲ್. ಜಸ್ಟ್ ಅ ಮಿನಿಟ್. ಓಕೆ, ಆ ಥಿಕ್ ಕೇಬಲ್ಸ್ ಈಸಿಯಾಗಿ ಬೆಂಡ್ ಆಗ್ತಿರ್ಲಿಲ್ಲ. ಅದ್ರ ಸಲುವಾಗಿ ಏನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಯೂಸಿಂಗ್ ಅನದರ್ ಟೈಪ್ ಆಫ್ ಕೇಬಲ್ ವಿಚ್ ವೇರ್ ಥಿನ್ ಇನ್ ಡಯಾಮೀಟರ್. ಮೊದಲಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಡಯಾಮೀಟರ್ ಒಳಗೆ ಈಸಿಯಾಗಿ ಬೆಂಡ್ ಆಗುವಂತ ಕೇಬಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ಈಸಿಯಾಗಿ ಬೆಂಡ್ ಆಗ್ತಿತ್ತು ಥಿನ್ ಕೇಬಲ್, ಬಟ್ ಈ ಪರ್ಟಿಕ್ಯುಲರ್ ಥಿಕ್ ಕೇಬಲ್ ಎಷ್ಟು ಸಿಸ್ಟಮ್ಸ್ ಅನ್ನ ಅಕಾಮಿಡೇಟ್ ಮಾಡ್ಕೊಂತಿತ್ತಲ್ಲ ಅಷ್ಟು ಸಿಸ್ಟಮ್ಸ್ ಅನ್ನ ಇದಕ್ಕೆ ಅಕಾಮಿಡೇಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ವಿತ್ thin and thick, the number of systems that can be accommodated are varying in size. Okay. Thick systems bend ಆಗ್ತಿರಲಿಲ್ಲ, but these can be easily bended. That means installation of thin cable was easy and even the cost was cheaper. ಇವು ಈಸಿಯಾಗಿ ಬೆಂಡ್ ಆಗ್ತಿರ್ಲಿಲ್ಲ, ಇದು ಈಸಿಯಾಗಿ ಬೆಂಡ್ ಆಗ್ತಿತ್ತು. ಅಂದ್ರೆ ಇದ್ರೊಳಗೆ ಇನ್ಸ್ಟಾಲೇಷನ್ ನೆಟ್ವರ್ಕ್ ಅನ್ನ ಕಾನ್ಫಿಗರ್ ಮಾಡೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು, but it was easy. It was costlier and it was cheap. ಅದು ಕಾಸ್ಟ್ಲಿ ಇತ್ತು, ಇದು ಚೀಪ್ ಇತ್ತು. ಇವೆ ಇದರೊಳಗಿನ ಅಡ್ವಾಂಟೇಜಸ್, ಇದರೊಳಗಿನ ಡಿಸ್ಅಡ್ವಾಂಟೇಜಸ್. ಬಟ್ ವಿತ್ ಆಲ್ ದೀಸ್ ದೇರ್ ವಾಸ್ ಸಮಥಿಂಗ್ ಅದರ್ ವಿಚ್ ವಾಸ್ ವೆರಿ. ಇವು 500 ಮೀಟರ್ಸ್ ದಷ್ಟು ಉದ್ದ ಬರ್ತಿತ್ತು. ಥಿಕ್ ಕೇಬಲ್ ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರ ಅದು 500 ಮೀಟರ್ ದಷ್ಟು ಉದ್ದ ಇರ್ತಿತ್ತು. whereas thin it was only 185 meters long. ಅದಕ್ಕಿಂತ ಬಹಳ ಕಡಿಮೆ ಇತ್ತು ಲೆಂತ್ ಒಳಗೆ. ಇಟ್ ವಾಸ್ ಓನ್ಲಿ 185. ಲೆಂತ್ ಕಡಿಮೆ ಅದ ಅಂದ್ರೆ ನಂಬರ್ ಆಫ್ ಸಿಸ್ಟಮ್ಸ್ ಅಕಾಮಿಡೇಟೆಡ್ ಚೇಂಜ್ ಆಗ್ತಾವ. ನೋಡ್ರಿ, 1.5 ಮೀಟರ್ಗೆ 2.5 ಮೀಟರ್ಗೆ ಒಂದೊಂದು ಕೇಬಲ್ಸ್ ಹಾಕೊಂಡ್ ಹೋದ್ರ 500 ಮೀಟರ್ ಕೇಬಲ್ ಅಂದ್ರ ಅದ್ರೊಳಗ ಅರೌಂಡ್ 100 ಸಿಸ್ಟಮ್ಸ್ ಅನ್ನ ನೀವು ಅಡ್ಜಸ್ಟ್ ಮಾಡ್ಬೋದಿತ್ತು. ಒಂದು ಕೇಬಲ್ ತಂದ್ರಿ ಅಂತಂದ್ರ 100 ಸಿಸ್ಟಮ್ಸ್ ಅನ್ನ ಕನೆಕ್ಟ್ ಮಾಡ್ಬೋದಿತ್ತು. ಅದೇ ಥಿನ್ ಕೇಬಲ್ ಅಂತಂದ್ರೆ ಇಟ್ ವಾಸ್ ಓನ್ಲಿ ಅರೌಂಡ್ 185 ಮೀಟರ್. ಸೊ ಓನ್ಲಿ 30 ಸಿಸ್ಟಮ್ಸ್ ಕುಡ್ ಬಿ ಅಕಾಮಿಡೇಟೆಡ್. ಬರೇ 30 ಸಿಸ್ಟಮ್ಸ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ಏನ್ ಮಾಡೋದು? ಇದ್ರೊಳಗೂ ಜಾಸ್ತಿ ಬೇಕಂದ್ರೆ ಏನ್ ಮಾಡೋದು? ಇದ್ರೊಳಗೂ ಜಾಸ್ತಿ ಬೇಕಂದ್ರೆ ಏನ್ ಯೂಸ್ ಮಾಡೋದು? They started using a device which is called as repeater. As I said, ನೀವು ಆಲ್ರೆಡಿ ರಿಪೀಟರು ಮತ್ತು ಇನ್ನೊಂದು ಆಂಪ್ಲಿಫೈಯರ್ ಅಂದ್ರೆ ಏನು ಅಂತ ಕಲ್ತೀರಿ, ರೈಟ್? ದೇ ಸ್ಟಾರ್ಟೆಡ್ ಯೂಸಿಂಗ್ ರಿಪೀಟರ್ಸ್. ಕೇಬಲ್ ಲೆಂತ್ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡೋದು? ಫಾರ್ ದ್ಯಾಟ್ ವಾಟ್ ದೇ ಸ್ಟಾರ್ಟೆಡ್ ಡೂಯಿಂಗ್ ಈಸ್ ದೇ ಕನೆಕ್ಟೆಡ್ ದ ರಿಪೀಟರ್ಸ್ ಇನ್ ಬಿಟ್ವೀನ್. ಓಕೆ, ನೀ ಥಿನ್ ಕೇಬಲ್ ತಂದಿ. ಥಿನ್ ಕೇಬಲ್ ಎಷ್ಟು ಇರ್ತೈತಿ? 185 ಮೀಟರ್ ಇರ್ತೈತಿ. 185 ಮೀಟರ್ ಆಗ ನಾನು ಏನ್ ಮಾಡೋದು? ಒಂದು ರಿಪೀಟರ್ ಅನ್ನ ಯೂಸ್ ಮಾಡ್ಕೊಳ್ಳೋದು, ಮತ್ತೊಂದು ಕೇಬಲ್ ಅನ್ನ ಕನೆಕ್ಟ್ ಮಾಡೋದು, ಮತ್ತೆ ಅದೊಂದಿಷ್ಟು ಆಗ ಅದು ಮುಗೀತು ಅಂದ್ರೆ ಮತ್ತೊಂದು ರಿಪೀಟರ್ ಅನ್ನ ಯೂಸ್ ಮಾಡೋದು. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೋದು? ನೆಟ್ವರ್ಕ್ ಸೈಜ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಬಟ್ ಅಲ್ಲಿ ಕೂಡ ಒಂದು ರೆಸ್ಟ್ರಿಕ್ಷನ್. ವಾಟ್ ಈಸ್ ದ್ಯಾಟ್? ನೀವು ಈ ರೀತಿಯಾಗಿ ಎಷ್ಟು ಬೇಕಷ್ಟು ಕೇಬಲ್ಸ್ ಅನ್ನ ಆಡ್ ಮಾಡ್ಕೊಂಡು ಹೋಗುವಂಗಿಲ್ಲ.
maximum 2.5 kilometer. ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ನ ಫಾರ್ಮ್ ಮಾಡ್ಲಿಕ್ಕತ್ತೀರಿ, ದಟ್ ಟು ವಿತ್ ಈಥರ್ನೆಟ್ ಅಂತಂದ್ರ ಮ್ಯಾಕ್ಸಿಮಮ್ ಎಷ್ಟು 2.5 ಕಿಲೋಮೀಟರ್ ಅಷ್ಟೇ ಇರಬೇಕು. ಅದರ ನಡುವೆ ನೀವು 2 ರಿಪೀಟರ್ಸ್ ಅಷ್ಟೇ ಯೂಸ್ ಮಾಡಬಹುದು. ನಾಟ್ ಮೋರ್ ದೆನ್ 2 ರಿಪೀಟರ್ಸ್ ಕ್ಯಾನ್ ಬಿ ಯೂಸ್. ಈಗ ನೋಡ್ರಿ 500 ಮೀಟರ್ ಒಂದು ರಿಪೀಟರ್, ಮತ್ತೊಂದು 500 ಮೀಟರ್ ಮತ್ತೊಂದು ರಿಪೀಟರ್, ಮತ್ತೊಂದು 500 ಮೀಟರ್, 5 4 ಆದ್ವು ಅಂದ್ರೆ ಮುಗೀತು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. That means at any Ethernet, the maximum span can be only around 2.5 kilometer. ಅದಕ್ಕಿಂತ ಜಾಸ್ತಿ ಇರುವಂಗಿಲ್ಲ. Transceivers, transmitter and receiver, which is responsible for conversion of code. I hope you all remember. Transceiver ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತದ ಅನ್ಕೊಂತೀನಿ. ಇವೆಲ್ಲಾ ಕನ್ಸೆಪ್ಟ್ಸ್ ನ ಅವರು ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕತ್ತಾರ. ಈ ಟರ್ಮ್ ನ ಎಲ್ಲೂ ಮೊದಲಿಗೆ ಎಕ್ಸ್ಪ್ಲೈನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕತ್ತಾರ. For that reason only, before starting your syllabus, I had given the basic components of data communication, ಆಮೇಲೆ modes of transmission ಎಲ್ಲ ಹೇಳಿದೆ. ಟ್ರಾನ್ಸಿವರ್ ಅಂದ್ರೆ ಏನು? Transmitter and receiver, which is going to convert the data from machine dependent form to machine independent and machine independent to machine dependent. System ಗೆ ಯಾವ ರೀತಿ ಬೇಕು ಆ ರೀತಿಗೆ, ಅಥವಾ ಕೇಬಲ್ ಗೆ ಯಾವ ರೀತಿ ಬೇಕು ಆ ರೀತಿಗೆ ಕನ್ವರ್ಷನ್ಸ್ ಅನ್ನ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಟ್ರಾನ್ಸಿವರ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್ which will be located at any particular system. ಸೊ 2 ಟ್ರಾನ್ಸಿವರ್ಸ್ ನಡುವಿನ ಡಿಫ್ರೆನ್ಸ್ 2.5ಕ್ಕಿಂತ ಜಾಸ್ತಿ ಇರುವಂಗಿಲ್ಲ. ಆಮೇಲೆ 2 ನಡುವ 2ಕ್ಕಿಂತ ಜಾಸ್ತಿ ರಿಪೀಟರ್ಸ್ ಅನ್ನ ಯೂಸ್ ಮಾಡುವಂಗಿಲ್ಲ. ಯು ಕೆನಾಟ್ ಯೂಸ್ ಮೋರ್ ದೆನ್ 2 ರಿಪೀಟರ್ಸ್. ಇಲ್ಲದ್ರ ಸ್ಟ್ರಕ್ಚರ್ ಕೊಟ್ಟಾರ ನೋಡ್ರಿ, ಫಿಸಿಕಲ್ ಲೇಯರ್ನಾಗ ಯಾವ ರೀತಿ ಬರ್ತೈತಿ ಅಂತೇಳಿ. See, so this is ether. ಇದು ಈಥರ್. ಇದ್ರ ಒಳಗಡೆಗೆ ಸೆಂಟರ್ ನಾಗ ಏನಿರ್ತೈತಿ? ಯು ವಿಲ್ ಬಿ ಹ್ಯಾವಿಂಗ್ ಅ ಕಾಪರ್ ವೈರ್. Actually, this is the medium or this is the carrier which is going to carry the data in the electronic form naga illi data na transfer ಮಾಡ್ತಿರ್ತೀವಿ. systems. Transceiver, that means it is the device which is going to make the data conversion. ಇಲ್ಲೇ ಇದು ರಿಸೀವರ್ ಇತ್ತು ಅಂದ್ರೆ ಇಲ್ಲಿ ಬಂದಿರುವಂತ ಕೇಬಲ್ ಮೇಲೆ ಬಂದಿರುವಂತ ಡೇಟಾನ ಸಿಸ್ಟಮಿಗೆ ಯಾವ ಫಾರ್ಮ್ಯಾಟ್ ನಾಗ ಬೇಕೋ ಆ ಫಾರ್ಮ್ಯಾಟ್ ನಾಗ ಕನ್ವರ್ಟ್ ಮಾಡ್ತೀವಿ. ಇದು ಟ್ರಾನ್ಸ್ಮಿಟರ್ ಇತ್ತು ಅಂತಂದ್ರೆ ಇಟ್ ಆಕ್ಟ್ಸ್ ಆಸ್ ಸೆಂಡರ್ ಇದ್ದ ಅಂದ್ರೆ ಟ್ರಾನ್ಸ್ಮಿಟರ್ ತರ ವರ್ಕ್ ಮಾಡ್ತೈತಿ. ಇವ ಡೆಸ್ಟಿನೇಷನ್ ಸಿಸ್ಟಮ್ ಇತ್ತು ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ರಿಸೀವರ್ ವಿಚ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ದ ಡೇಟಾ. ಕೇಬಲ್ ಒಳಗಿರುವಂತ ಡೇಟಾನ ಯಾವ ಫಾರ್ಮ್ಯಾಟ್ ನಾಗ ಇರ್ತೈತಿ ಅದರಿಂದ ಸಿಸ್ಟಮಿಗೆ ಬೇಕಾದ ಫಾರ್ಮ್ಯಾಟ್ ನಿ ಕನ್ವರ್ಟ್ ಮಾಡ್ತೈತಿ. ಇಲ್ಲ ಇವ ಕಳಿಸ್ಲಿಕ್ಕತ್ತಿದ್ದ ಅಂದ್ರ ಇವ ಯಾವ ಫಾರ್ಮ್ಯಾಟ್ ನಾಗ ಡೇಟಾನ ಕೊಟ್ಟಾನ ಅದನ್ನ ಈ ಕೇಬಲ್ ಗೆ ಸೂಟ್ ಆಗುವಂತ ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡ್ತೈತಿ. ಅಂಡ್ ಬಿಟ್ವೀನ್ ದೀಸ್ ಯು ಹ್ಯಾವ್ ಅ ಇಂಟರ್ಫೇಸ್ ಕೇಬಲ್. ಇಲ್ಲಿ ಕನೆಕ್ಟಿವಿಟಿಗೆ ನಾವೇನ್ ಮಾಡ್ತೀವಿ? BNC ಅಂತ ಹೇಳಿ, BNC ಕನೆಕ್ಟರ್ಸ್ ಅಂತ ಹೇಳಿ ಬರ್ತಾವ. ದೋಸ್ BNC connectors are used for connecting the system to the cable. System ಅನ್ನ ಕೇಬಲ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? BNC connectors ಅನ್ನ ಯೂಸ್ ಮಾಡ್ತಾರೆ. And see, each version of Ethernet, whether you are using the thick Ethernet or you are using the thin Ethernet, each version of Ethernet has a maximum cable length per segment. One segment ಗೆ maximum cable length ಅನ್ನ ಕೊಟ್ಟಾರ, over which the signals will propagate. ಯಾವ್ದ್ರ ಮೇಲೆ cables travel ಆಗ್ತಾವು. ಆ ರೀತಿ ಟ್ರಾವೆಲ್ ಆಗ್ಬೇಕಾದ್ರೆ ನಿಮ್ಮ ಸೆಗ್ಮೆಂಟ್ ಲೆಂತ್ ಕಡಿಮೆ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ? ಮಲ್ಟಿಪಲ್ ವೈರ್ಸ್ ಅನ್ನ ಕನೆಕ್ಟ್ ಮಾಡ್ತೀವಿ. And whenever you are going to connect multiple wires, at that time you are going to make use of repeaters. You are going to make use of repeaters, right? So ಆ ರೀತಿಯಾದಂತ ಡಿವೈಸ್ ಅನ್ನು ಅದನ್ನು ಕೂಡ ಮ್ಯಾಕ್ಸಿಮಮ್ ಇಷ್ಟೇ ಯೂಸ್ ಮಾಡಬೇಕು ಅಂತ ಕೊಟ್ಟಾರೆ. An Ethernet could contain multiple cable segments and multiple repeaters.
but no two transceivers could be more than 2.5 kilometer apart. ಎರಡು ಟ್ರಾನ್ಸಿವರ್ಸ್ ನಡುವಿಂದು ಡಿಸ್ಟೆನ್ಸ್ 2.5 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಗಿಲ್ಲ. And no path between any two transceivers could traverse more than 4 repeaters. 4 ರಿಪೀಟರ್ಸ್ ಗಿಂತ ಜಾಸ್ತಿ ಯೂಸ್ ಮಾಡುವಂಗಿಲ್ಲ. ಅದೇ ರೀತಿಯಾಗಿ 2.5 ಕಿಲೋಮೀಟರ್ಗಿಂತ ಜಾಸ್ತಿ ದೂರನೂ ಇರುವಂಗಿಲ್ಲ. Systems cannot be more than 2.5 kilometers away from one another, and you cannot use ಇಲ್ಲಿ ನೋಡ್ರಿ ಇಲ್ಲೊಂದು ಟ್ರಾನ್ಸಿವರ್ ಅದ ಇಲ್ಲೊಂದು ಟ್ರಾನ್ಸಿವರ್ ಅದ. ಈ ಎರಡು ನಡುವಿನ ಡಿಸ್ಟೆನ್ಸ್ 2.5 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಗಿಲ್ಲ. ಆಮೇಲೆ ಇಲ್ಲೇ 4ಕ್ಕಿಂತ ಜಾಸ್ತಿ ರಿಪೀಟರ್ಸ್ ನ ಯೂಸ್ ಮಾಡುವಂಗಿಲ್ಲ. You cannot use more than 4 repeaters. This is the physical layer structure. ಇದು Ethernet the physical layer structure, and after that you have is MAC, medium access control sublayer, where you are going to study the frame structure. ಇಲ್ಲಿ ಎರಡು ಸ್ಟ್ಯಾಂಡರ್ಡ್ ಬಂದಿದ್ದು, ಒಂದು DIX ಇನ್ನೊಂದು ಸ್ಟ್ಯಾಂಡರ್ಡ್. ಐ ಹೋಪ್ ಯು ರಿಮೆಂಬರ್. ಈಗ 5 ನಿಮಿಷ ಮುಂಚೆ ಹೇಳಿದ್ದೆ. ಜೆರಾಕ್ಸ್ ಆಮೇಲೆ DEC ಅಂಡ್ ಇಂಟೆಲ್ ಆರ್ಗನೈಸೇಷನ್ ದವರು ಕಂಬೈನ್ಡ್ ಆಗಿ ಕೊಲಾಬರೇಟಿವ್ ವೇ ಒಳಗ ಪ್ರಪೋಸ್ ಮಾಡಿರುವಂತ ಇಥರ್ನೆಟ್ ಗೆ ನಾವೇನಂತೇವಿ, it is called as DIX Ethernet, and IEEE ದವರು ಪ್ರಪೋಸ್ ಮಾಡಿರುವಂತದಕ್ಕೆ it is called as standard Ethernet, where it is also called as 802.3. 802.3 ಅಂದ್ರೂ ಒಂದೇ, ಸ್ಟ್ಯಾಂಡರ್ಡ್ Ethernet ಅಂದ್ರೂ ಒಂದೇ. ಸೊ ಎರಡೂ Ethernet ದ ಫ್ರೇಮ್ ಸ್ಟ್ರಕ್ಚರ್ ಅನ್ನ ಕೊಟ್ಟಾರ. ಒಂದೇ ಫೀಲ್ಡ್ ಒಳಗೆ ವೇರಿಯೇಷನ್ ಬರ್ತೈತಿ. ಸೊ ಯು ನೀಡ್ ಟು ಸ್ಟಡಿ ದಟ್ ಪರ್ಟಿಕ್ಯುಲರ್ ಫ್ರೇಮ್ ಸ್ಟ್ರಕ್ಚರ್ ಅಲಾಂಗ್ ವಿತ್ ವಾಟ್ ಆರ್ ದ ಫೀಲ್ಡ್ಸ್, ಒಳಗೆ ಬರುವಂತ ಫೀಲ್ಡ್ಸ್ ಯಾವ್ಯಾವು, ಯಾವ ಫೀಲ್ಡ್ ಏನು ವರ್ಕ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು. ಸೊ ದೀಸ್ ಆರ್ ದ ಫ್ರೇಮ್ ಸ್ಟ್ರಕ್ಚರ್ಸ್ ಆಫ್ ಮೊದಲಿಗೆ ಕೊಟ್ಟಿರೋದು DIX, ದಟ್ ಈಸ್ ಕೊಲಾಬರೇಟಿವ್ ಆಗಿ ಪ್ರಪೋಸ್ ಮಾಡಿರುವಂತ, 3 ಆರ್ಗನೈಸೇಷನ್ಸ್ ಕೂಡಿ ಪ್ರಪೋಸ್ ಮಾಡಿರುವಂತ ಈಥರ್ನೆಟ್ ಫ್ರೇಮ್ ಸ್ಟ್ರಕ್ಚರ್. ಇದು ಸ್ಟ್ಯಾಂಡರ್ಡ್ ಈಥರ್ನೆಟ್ ವಿಚ್ ಇಸ್ ರೆಫರ್ಡ್ ಆಸ್ 802.3 ಅದರದು. ಇದ್ರೊಳಗೆ ಬರುವಂತ ವೇರಿಯೇಷನ್ಸ್ ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಆಫ್ ಫ್ರೇಮ್ ಅಂತ ಹೇಳಿ ಒಂದು ಫೀಲ್ಡ್ ಅನ್ನ ಎಡಿಷನಲ್ ಆಗಿ ಯೂಸ್ ಮಾಡ್ಕೊಂಡಾರ. ಇದು 8 ಬೈಟ್ಸ್ ಪೂರ್ತಿ ಪ್ರಿಯಾಂಬಲ್ ಯೂಸ್ ಮಾಡಿದ್ರು. ಇದ್ರೊಳಗ 6 ಪ್ರಿಯಾಂಬಲ್ ಕೊಟ್ಟು 2 ಏನ್ ಮಾಡ್ಯಾರ, 2 ಬೈಟ್ಸ್ ಸ್ಟಾರ್ಟ್ ಆಫ್ ಫ್ರೇಮ್ ಅದಕ್ಕೆ ಯೂಸ್ ಮಾಡ್ಕೊಂಡಾರ. ಏನಿದು ಸ್ಟಾರ್ಟ್ ಆಫ್ ಫ್ರೇಮ್, ಪ್ರಿಯಾಂಬಲ್ ಅಂದ್ರೆ ಏನು ಅನ್ನೋದನ್ನ ಇದು ಎಕ್ಸ್ಪ್ಲೇನ್ ಮಾಡೋ ಹೊತ್ನಾಗ ಹೇಳ್ತೀವಿ. ಇನ್ನೊಂದು ಇಲ್ಲಿ ಟೈಪ್ ಅಂತ ಹೆಸರು ಕೊಟ್ಟಿದ್ರು, ಇದ್ರದ್ದು ಕೆಲಸ ಬೇರೆ ಇತ್ತು. ಇಲ್ಲಿ ಲೆಂತ್ ಅಂತ ಕೊಟ್ಟಾರ, ಇದ್ರದ್ದು ಕೆಲಸ ಬೇರೆ ಇದೆ. ಇಲ್ಲಿ ಇದೇ ಸೇಮ್ ಲೆಂತ್ 2 bytes have been allocated, but for which purpose they are being used have been changed. ಇಲ್ಲಿ ಎದಕ್ಕೆ ಯೂಸ್ ಮಾಡ್ತಿದ್ರು, ಇಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ. These are the 2 modifications that are done in DIX Ethernet and standard Ethernet, and this frame structure we'll study in the next class. If you have any doubts, you can ask. ಇಲ್ಲಿವರೆಗೂ ಹೇಳಿರುವಂತದ್ರೊಳಗೆ ಏನ್ರೆ ಡೌಟ್ಸ್ ಇದ್ದು ಅಂತಂದ್ರೆ ಕೇಳಬಹುದು. Ethernet, classic Ethernet, switched Ethernet, and in the classic Ethernet ಅದರ ಹಿಸ್ಟರಿ ಸ್ಟಡಿ ಮಾಡಿದ್ವಿ, ಅದರದ್ದು ಫಿಸಿಕಲ್ ಲೇಯರ್ ಅನ್ನ ಸ್ಟಡಿ ಮಾಡಿದ್ವಿ. So if you have any doubts, you can ask. If you have any doubts, you can